ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಮಸ್ತ್ ರೆಸಿಪಿ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದೀನಿ ನೋಡ್ರಿ. ಸೊ ಇದು ಮಹಾರಾಷ್ಟ್ರ ಶೈಲಿಯಲ್ಲಿ ಚಿಕನ್ ಸುಕ್ಕ ಹಾಗೂ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡತ್ತೀನಿ. ಭಾಳ ಅನಾವತ್ತ ರೆಸಿಪಿ ಐತಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ಬನ್ನಿರಿ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ 1.5 kg ನಾಟಿ ಕೋಳಿನ ತೊಗೊಂಡೇನಿ ನೋಡ್ರಿ. ಸೊ ಇದನ್ನು ನಾನೊಂದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಅರಿಶಿನ, ಹಂಗೆ 1 ಚಮಚದಷ್ಟು ಉಪ್ಪು, ಹಂಗೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಈ ರೀತಿ ಎಲ್ಲನೂ ಉಪ್ಪು ಮಸಾಲೆ ಉಪ್ಪು ಮತ್ತು ಅರಿಶಿನ ಎಲ್ಲದಕ್ಕೂ ಅಂಟ್ಕೊಳ್ಬೇಕು. ಇವಾಗ 1 ಗ್ಲಾಸ್ ಬಿಸಿನೀರನ್ನು ಹಾಕ್ಕೊಳಕತ್ತೀನಿ. 1 ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನೊಂದು 8ರಿಂದ 10 ವಿಸಲನ್ನು ನಾನು ಹೊಡೆಸ್ಕೊಳ್ತೀನಿ ನೋಡ್ರಿ. ಸೊ ಜವಾರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕುದಿಬೇಕು ನೋಡ್ರಿ. ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳತ್ತೀನಿ. 2 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ ದಪ್ಪಾಗ. ಅದಕ್ಕೆ 1 ಚಮಚದಷ್ಟು ಕಲ್ಲುಪ್ಪನ್ನ ಹಾಕ್ಕೊಳಕತ್ತೀನಿ. ಸೊ ಈ ಉಳ್ಳಾಗಡ್ಡಿ ಕಲರ್ ಎಲ್ಲನೂ ಚೇಂಜ್ ಆಗಬೇಕು ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಹುರ್ಕೊಳ್ಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. 5ರಿಂದ 6 ಒಣ ಮೆಣಸಿನ್ಕಾಯಿ, ಹಾಗೆ 1 ಕಪ್ನಷ್ಟು ನಾನು ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಸೊ ಈ ಸಾಂಬಾರಿಗೆ ಮತ್ತು ಈ ಸುಕ್ಕಕ್ಕೆ ಒಣ ಕೊಬ್ಬರಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಮಹಾರಾಷ್ಟ್ರ ಶೈಲಿಯಲ್ಲಿ ಮಾಡ್ತಕ್ಕಂತಹ ಚಿಕನ್ ಸುಕ್ಕ ಹಾಗೆ ಸಾಂಬಾರು ನೋಡ್ರಿ. ಸೊ ನೀವು ಈ ರೆಸಿಪಿನ ಮರಿದೆ ಮಾಡಲೇಬೇಕು. ಸೊ ಇವಾಗ ನಾನು ಇದಕ್ಕೆ 2 ದಪ್ಪನ ಏಲಕ್ಕಿ, 2 ಸ್ಟಾರ್ ಹೂವು, 3 ಏಲಕ್ಕಿ, ಹಂಗೆ 2 ಚಕ್ಕೆನ ಹಾಕ್ಕೊಳಕತ್ತೀನಿ. 2 ಪಲಾವ್ ಎಲೆ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಇಷ್ಟು ಹಾಕ್ಕೊಂಡು ಆದಮೇಲೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಸೊ ಕೊಬ್ಬರಿ ಕಲರ್ ನೋಡಕತ್ತೀರಿ ನೀವು, ಪೂರ್ತಿ ಕೊಬ್ಬರಿ ಕಲರ್ ಚೇಂಜ್ ಆಗಿರ್ತಿರುತ್ತೆ ನೋಡ್ರಿ. ಸೊ ಇದು ಮಹಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಸ್ಪೆಷಲ್ ಚಿಕನ್ ಸುಕ್ಕ ಹಾಗೆ ಸಾಂಬಾರು ನೋಡ್ರಿ. ಇವಾಗ ನಾನು ಇದಕ್ಕೆ 1 ಟೊಮೆಟೊನ ಕಟ್ಟಾಗಿ ಮಾಡಿ ಹಾಕ್ಕೊಳತ್ತೀನಿ ಉದ್ದಕ್ಕೆ. ಸೊ ಇದನ್ನೆಲ್ಲನೂ ಸ್ವಲ್ಪ ನಾವು ಹುರ್ಕೊಂಡು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಇದು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾವು ಪೂರ್ತಿ ನೈಸಂಗೆ ರುಬ್ಕೊಳ್ಬೇಕಾಗತ್ತೆ. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀವು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಈ ಕಡೆ ಚಿಕನ್ ತುಂಬ ಚೆನ್ನಾಗಿ ಕುದ್ದೈತಿ ನೋಡಕತ್ತಿರಲ್ಲ. 8ರಿಂದ 10 ವಿಸಲ್ನ ನೀವು ನಾಟಿ ಕೋಳಿಗೆ ಹೊಡೆಸ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಕುದ್ದಿರುತ್ತೆ ನೋಡಕತ್ತಿರಲ್ಲ. ಇವಾಗ ಆಮೇಲೆ ಸಾಂಬಾರು ಮತ್ತು ಸುಕ್ಕದಲ್ಲಿ ಮತ್ತೆ ಕುದಿಸ್ತೇವಲ್ಲ, ಸೊ ಅದು ಕೂಡ ತುಂಬ ಚೆನ್ನಾಗಿ ಕುದ್ದು ಬಂದ್ಬಿಡುತ್ತೆ ನೋಡ್ರಿ. ಇವಾಗ ನಾನು ಸುಕ್ಕ ಮಾಡ್ಕೊಳ್ಳೋಕೆ ಒಗ್ಗರಣೆಗೆ ಏನು ಹಾಕ್ಕೊಳತ್ತೀನಿ ಅಂತಂದ್ರೆ, ಮೊದಲೇದಾಗಿ ನಾವು ಮಸಾಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ನೋಡ್ರಿ. ಸೊ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಒಂದು ಬಾಳಿಗೆ ಒಂದು ಡಬರೆ ಇಟ್ಕೊಂಡ್ಬಿಟ್ಟು ನಾನು ಅದಕ್ಕೆ 4ರಿಂದ 5 ಚಮಚದಷ್ಟು ಎಣ್ಣೆ, ಸಣ್ಣ ಕಟ್ ಮಾಡಿದ್ದು 2 ಉಳ್ಳಾಗಡ್ಡಿ, 2 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ. ಆಮೇಲೆ ನಾವೇನು ರುಬ್ಬಿನ ಇಟ್ಕೊಂಡಿದ್ವಿ ನೋಡ್ರಿ, ಸೊ ಮಸಾಲೆನ ಅಷ್ಟನ್ನು ಇದ್ರ ಒಳಗಡೆ ಹಾಕ್ಕೊಂಡು ನಾವು ಇದನ್ನು ಈ ಎಣ್ಣೆ ಒಳಗೆ ನಾವು ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ವಿಶೇಷವಾದಂಥ ಚಿಕನ್ ಸುಕ್ಕ ಹಾಗೆ ಸಾಂಬಾರು ನೋಡ್ರಿ. ಸೊ ಟ್ರೆಡಿಷ್ನಲ್ ಸ್ಟೈಲ್ ಅಂತ ಕೂಡ ಹೇಳ್ಬೋದು. ಆ ಕಡೆ ಇದೇ ರೀತಿನ ಮಾಡ್ತಾರೆ ನೋಡ್ರಿ. ಸೊ ಇವಾಗ ನಾನು 2 ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಹಾಗೆ 2 ಚಮಚದಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಳಕತ್ತೀನಿ. ಖಾರಕ್ಕೆ ನಾನು 3ರಿಂದ 4 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಇಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಈ ಮಸಾಲೆ ಎಲ್ಲನೂ ಪೂರ್ತಿ ಹಸಿ ವಾಸನೆ ಎಲ್ಲನೂ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ ನೋಡ್ರಿ. ಸೊ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ರೆಡಿ ಆಗೈತಿ. ಇದನ್ನು ನಾನು ತಕ್ಕೊಳಕತ್ತೀನಿ ನೋಡ್ರಿ. 2ರಿಂದ 3 ನಿಮಿಷ ನೀವು ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಇವಾಗ ನಾನಿಲ್ಲಿ 1 ಚಮಚದಷ್ಟು ನಾನು ಮಸಾಲೆನ ಇಟ್ಕೊಂಡಿದ್ದೀನಿ. ಸುಕ್ಕಕ್ಕೆ ಜಾಸ್ತಿ ಬೇಕಾಗಂಗಿಲ್ಲ. ಸೊ ನೋಡಕತ್ತಿರಲ್ಲ, ಇವಾಗ 1 kg ನಾನು ಬೇಯಿಸಿಟ್ಕೊಂಡಿದ್ದ ಚಿಕನ್ನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಎಲ್ಲ ಮಸಾಲೆನೂ ಪ್ರತಿಯೊಂದಕ್ಕೂ ಅಂಟ್ಕೋಬೇಕು ನೋಡ್ರಿ. ಇವಾಗ ಚಿಕನ್ ಬೇಯಿಸಿದ ನೀರೇನಿತ್ತಲ್ಲ, ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಉರಿಲೇ ಇಟ್ಕೊಳ್ಳೋಣ ಅಂತ. ಈ ಕಡೆ ಸುಕ್ಕರ ಸಾಂಬಾರಿಗೆ ನಾನು 1 kg ನಾನು ಅರ್ಧ kg ಅದಕ್ಕೆ 1 kg ನಾನು ಸುಕ್ಕಕ್ಕೆ ಹಾಕ್ಕೊಂಡಿದ್ದೆ. ಅರ್ಧ kg ನಾನು ಇಲ್ಲಿ ಸಾಂಬಾರಿಗೆ ಪೀಸನ್ನ ಇಟ್ಕೊಂಡಿದ್ದೀನಿ. ಸೊ ಇದೇ ನೀರಲ್ಲಿ ಸುಕ್ಕ ಇದು ಬೇಯಿಸಿದಂಥ ನೀರಲ್ಲೇ ನಾವು ಇದು ರುಬ್ಕೊಂಡಿದ್ದ ಮಸಾಲೆನ ಹಾಕ್ಕೊಳಕತ್ತೀನಿ. ಸೊ ಇಷ್ಟು ಮಸಾಲೆ ಹಾಕ್ಕೊಂಡು ನೀವು ಸಾಂಬಾರು ತಿಳುವಾಗಿ ಬೇಕಾ ಸ್ವಲ್ಪ ಮತ್ತು ಗಟ್ಟಿಯಾಗಿರ್ಬೇಕಂತ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೀರು ಇದಿಷ್ಟು ಹಾಕ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮಸಾಲೆ ಖಾರನ ಹಾಕ್ಕೊಳತ್ತೀನಿ. ಒಳ್ಳೆ ಕಲರ್
ಕಲರ್ ಬರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದು ಸಾಂಬಾರು ಕುದೀತಾ ಇರಲಿ, ಈ ಕಡೆ ಚಿಕನ್ನು ಸುಕ್ಕನೂ ಕೂಡ ತುಂಬ ಚೆನ್ನಾಗಿ ಕುದಿಯಾಕತ್ತೈತಿ. ಸೊ ನೋಡತ್ತಿರಲ್ಲ ಕುದಿ ಬರಾಕತ್ತೈತಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ನೋಡಿರಿ. ಸ್ವಲ್ಪ ಈ ಮಸಾಲೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಕುದಿತಂದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಕೂಡ ನಾನು ಒಂದು ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಳ್ಳಾಕತ್ತೀನಿ, ಹಂಗೆ ಉಪ್ಪು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಇಷ್ಟು ಹಾಕ್ಕೊಂಡು ನಾವು ಒಂದು ಪ್ಲೇಟ್ನ ಮುಚ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಎಲ್ಲ ಕಲರ್ ಎಲ್ಲ ಬರ್ಬೇಕು ನೋಡಿರಿ. ಸೊ ನೋಡಾಕತ್ತಿರಲ್ಲ ಈ ರೀತಿ ಆಯಿಲ್ ಕಲರ್ ಎಲ್ಲನೂ ಬಿಡ್ತಂತಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನೋಡಿರಿ ಸಾಂಬಾರು ತುಂಬ ಚೆನ್ನಾಗಿ ಆಯಿಲ್ ಬಿಡಾಕತ್ತೈತಿ. ಇದು ಸಾಂಬಾರನ್ನು ಕೂಡ ಕುದಿಯಾಕತ್ತೈತಿ. ಸೊ ಒಂದೇ ರುಬ್ಬಿದಂಥ ಸಾಮಗ್ರಿಯಲ್ಲಿ ಒಂದೇ ಮಸಾಲೆಯಲ್ಲಿ ಕೂಡ ನಾವು ಇದನ್ನು ಎರಡೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಸೇಮ್ ಇರೋಂಗಿಲ್ಲ, ಸೊ ಡಿಫ್ರೆಂಟಾಗಿ ಬರುತ್ತೆ ಕೂಡ. ಇವಾಗ ಒಂದು ಅರ್ಧ ಹುಣಸೆಹಣ್ಣಿನ ರಸ ನಾನು ಹಿಂಡ್ಕೊಂಡಿದ್ದೆ. ಸೊ ಅದನ್ನು ಒಂದು 2 ಚಮಚದಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳಾಕತ್ತೀನಿ ಸಾಂಬಾರಿಗೆ. ಹಾಗೆ ಕೂಡ ಈ ಕಡೆ ಸುಕ್ಕಕ್ಕೂ ಕೂಡ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳೋಣ ಅಂತ. ಸೊ ನೋಡಿದ್ರಲ್ಲ, ಇವು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಾಕ ಬಿಡೋಣಂತ. ಸೊ ಈ ರೀತಿ ಸೈಡ್ ಆಯಿಲ್ ಎಲ್ಲ ಬರಬೇಕು ನೋಡಿರಿ, ಅಲ್ಲಿವರೆಗೂ ನೀವು ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ. ಲಾಸ್ಟಿಗೆ ಮೇಲ್ಗಡೆ ನಾನು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡು ಕಸೂರಿ ಮೆಂತ್ಯನ ಹಾಕ್ಕೊಂಡ್ವಿ ಅಂತಂದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ನೋಡಿರಿ. ಸೊ ನೋಡೋಕೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾನು ಸುಕ್ಕಾಕ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ. ಸೊ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ವಿ ಅಂತಂದರೆ ಈ ಕಡೆ ಚಿಕನ್ ಸುಕ್ಕ ರೆಡಿ ಆಗ್ತೈತೆ ನೋಡಿರಿ. ಸೊ ನೋಡೋಕತ್ತಿರಲಿ, ಇದು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಅನಿಸುತ್ತೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಚಿಕನ್ ಸುಕ್ಕ, ಹಾಗೆ ಸಾಂಬಾರು ನೋಡಿರಿ. ಸೊ ಸಾಂಬಾರು ಕಲರ್ ತುಂಬ ಚೆನ್ನಾಗಿ ಬಂದೈತಿ. ಸಾಂಬಾರಿಗೂ ಲಾಸ್ಟಿಗೆ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದರೆ ಸಾಂಬಾರು ಸುಕ್ಕ ಹಾಗೆ ಎರಡೂ ರೆಡಿ ಆಗಿಬಿಡುತ್ತೆ. ಸೊ ಯಾರೆಲ್ಲ ಬ್ಯಾಚುಲರ್ಸು ಹಾಗೆ ಮನೇಲಿ ಕೂಡ ಇದನ್ನು ಮರಿದೇ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ಟೇಸ್ಟು ಮಾತ್ರ ಅನ್ನವತ್ತದ ನೋಡಿರಿ. ಸೊ ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ ಚಿಕನ್ ಸುಕ್ಕ, ಹಂಗೆ ಚಿಕನ್ ಸಾಂಬಾರು ನಾನು ಸರ್ವ್ ಮಾಡ್ಕೊಳಕತ್ತೀನಿ. ಸೊ ನೋಡಕತ್ತಿರಲ್ಲ ಕಲರ್ಫುಲ್ಲಾಗಿ ಬಂದೈತಿ ಸಾಂಬಾರು ಮತ್ತು ಸುಕ್ಕ. ಹಾಗೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿ ಬಂದೈತಿ ವೀಕ್ಷಕರೇ. ಮರಿದೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕು. ಸೊ ನಾನು ಇವತ್ತಿನ ದಿನ ರೊಟ್ಟಿ ಜೊತೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಬಂದೈತಿ. ಸೊ ನೋಡಿದ್ರಲ್ಲ ಚಿಕನ್ ಸುಕ್ಕ ಹಾಗೆ ಸಾಂಬಾರನ್ನು ಒಂದೇ ಮಸಾಲೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ.